ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಮ್ಮ ರಾಜ್ಯದ ರಾಜಕುಮಾರಿ ಹಿತಾ ಎಲ್ಲಿ? ಅವಳನ್ನು ಈ ಕೂಡಲೇ ಕರೆದುಕೊಂಡು ಬರುವಂತವರಾಗಿ. ನಮ್ಮ ರಾಜ್ಯದ ರಾಜಕುಮಾರಿ ಹಿತಾ ಅವರಿಗೆ ಸ್ವಾಗತ, ಸುಸ್ವಾಗತ. ಶತ್ರು ರಾಜನ ಮೇಲೆ ಯುದ್ಧ ಮಾಡೋ ಸಮಯ ಬಂದಿದೆ ಯುವರಾಣಿ. ಆಕ್ರಮಣ! ಯುವರಾಣಿ ಬಿಡಬೇಡಿ, ಹೋಗಿ ಮುಂದೆ ಹೋಗಿ ಯುವರಾಣಿ. ಆಕ್ರಮಣ! ಬಿಡ್ಬೇಡಿ ಯುವರಾಣಿ, ಬಿಡ್ಬೇಡಿ. ರಾಜ್ಕುಮಾರಿ ಪುಟ್ ಮೇಡಮ್, ಶತ್ರು ರಾಜನ ಮೇಲೆ ಯುದ್ಧ ಮಾಡೋ ಸಮಯ ಬಂದಿದೆ. ಶತ್ರು ರಾಜನ ಮೇಲೆ ಯುದ್ಧ ಮಾಡೋ ಸಮಯ ಬಂದಿದೆ ಯುವರಾಣಿ. ಶತ್ರು ರಾಜನ ಮೇಲೆ ಯುದ್ಧ ಮಾಡೋ ಸಮಯ ಬಂದಿದೆ. ಪುಟ್ ಮೇಡಮ್, ಬಾಸು, ನೀವ್ ಬೇಜಾರ್ ಮಾಡ್ಕೋಬೇಡಿ. ಅವಳ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ನಾವ್ ಇನ್ನೊಂದ್ಸಲ ಮತ್ತೆ ಪ್ರಯತ್ನ ಪಡೋಣ. ಅವಳು ಖಂಡಿತವಾಗ್ಲೂ ಇಷ್ಟಪಡ್ತಾಳೆ. ಬಾಸು, ಅವಳು ನಿನ್ನೆಯಿಂದನೂ ಬೇಜಾರ್ ಮಾಡ್ಕೊಂಡಿದ್ದಾಳಲ್ಲ, ಇನ್ನೂ ಸರಿ ಹೋಗಿಲ್ಲ ಅನ್ಸುತ್ತೆ. ನೀವ್ ಸಮಾಧಾನ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ಈಗ್ಲೇ ಕರ್ಕೊಂಡ್ ಬಂದ್ಬಿಡ್ತೀನಿ. ದುರ್ಗಾ, ಬೇಡ. ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ದುರ್ಗಾ. ಇವತ್ತು ನನ್ನ ಮಗಳು ನನ್ನ ಜೊತೆ ಮಾತಾಡದೇ ಇರ್ಬೋದು, ಆಟಾಡದೇ ಇರ್ಬೋದು, ಆದರೆ ಮುಂದೊಂದು ದಿನ ಅವಳು ಖಂಡಿತ ನನ್ನ ಜೊತೆ ಮಾತಾಡ್ತಾಳೆ, ನನ್ನ ಜೊತೆ ಆಟ ಆಡ್ತಾಳೆ. ಆ ನಂಬಿಕೆ ನನಗಿದೆ. ಈ ಅಪ್ಪ ಮಗಳನ್ನ ಉತ್ತರ ಧ್ರುವ ದಕ್ಷಿಣ ಧ್ರುವ ಥರ ಬೇರೆ ಬೇರೆ ಮಾಡ್ಬೇಕು ಅಂತ ನಾನ್ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ದುರ್ಗಾ ಬಂದು
ಅವರಿಬ್ಬರನ್ನು ಒಂದು ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾಳೆ. ಲೇ ದುರ್ಗಾ, ನಿನ್ನ ಸರ್ಕಸ್ಗೆ ಇದು ಲಾಸ್ಟ್ ಶೋ. ನೋಡ್ತಾ ಇರು, ಆ ಶರತೆ ನಿನ್ನ ಮನೆಯಿಂದ ಒದ್ದು ಆಚೆ ಹಾಕ್ಬೇಕು. ಹಾಗೆ ಮಾಡ್ತೀನಿ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂಬಿಕಾ? ಈತ ನನ್ನ ಜೊತೆ ಹತ್ರ ಆಗೋದು ಮರುಭೂಮಿಲಿ ಮರೀಚಿಕೆ ಸಿಗುತ್ತೆ ಅನ್ನೋ ಥರ ಭ್ರಮೆ ಅನ್ನಿಸ್ತಾ ಇದೆ. ಅವತ್ತು ಅವಳಿ ಕಷ್ಟ ಕೊಟ್ಟಾಗ ನಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಆದ್ರೆ ಇವತ್ತು ನನ್ಗೇನೋ ರಾಕ್ಷಸ ಅನ್ನೋ ಥರ ನನ್ನ ನೋಡಿ ಹೆದರ್ಕೊಂಡು ದೂರ ಹೋಗ್ತಾ ಇದ್ದಾಳೆ. ನನ್ಗೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳ್ಳಿ ಶರತ್. ನೀವ್ ಹೀಗ್ ನೊಂದ್ಕೊಂಡ್ರೆ ನನಗೆ ಇನ್ನೂ ಬೇಜಾರಾಗತ್ತೆ. ನೀವ್ ಹೀಗ್ ಧೈರ್ಯ ಕಳ್ಕೊಂಡ್ರೆ ಹಿತಂಗ್ ಧೈರ್ಯ ಹೇಳೋದು ಯಾರು? ಬೇಜಾರ್ ಮಾಡ್ಕೋಬೇಡಿ ಶರತ್. ಅಂಬಿಕಾ, ನಮ್ಮ ಹಿತನ ಹಾಸ್ಪಿಟಲಿಂದ ನಾವು ಮನೆಗೆ ಕರ್ಕೊಂಡ್ಬಂದಿದ್ದೆ ನಂಗೆ ನೆನಪಿದ್ಯಾ? ಅವತ್ತು ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ಕಂದ, ನಿಮ್ಮಮ್ಮನ ಮೀಟ್ ಮಾಡಿ ಪ್ರೀತಿಸಿ ಮದುವೆ ಆದಾಗ ನಾನು ಇಡೀ ಜಗತ್ತನ್ನೇ ಗೆದ್ದೆ ಅನ್ನೋಷ್ಟು ನನಗೆ ಖುಷಿಯಾಗಿತ್ತು. ಅವಳನ್ನ ಬಿಟ್ಟರೆ ಇನ್ಯಾರೂ ನಾನು ಅಷ್ಟು ಪ್ರೀತಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಇಡೀ ಜಗತ್ತೇ ನನ್ನ ತೋಳಲ್ಲಿದೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಅಪ್ಪ ಲವ್ಸ್ ಯು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಕಂದ. ನೀನು ಮತ್ತೆ ನಿಮ್ಮಮ್ಮ ನನ್ನ 2 ಕಣ್ಗಳಿದ್ದ ಹಾಗೆ. ಇನ್ಮೇಲೆ ನಾನು ನಿನಗೋಸ್ಕರನೇ ಬದುಕಿರ್ತೀನಿ, ನಿನಗೋಸ್ಕರನೇ ಸಾಯ್ತೀನಿ. ನಿನಗೊಂದು ಸ್ವಲ್ಪನೂ ಯಾವುದ್ರಲ್ಲೂ ಕೊರತೆ ಆಗಬಾರ್ದು. ಹಾಗೆ ನಿನ್ನನ್ನು ನೋಡ್ಕೋತೀನಿ, ನಿನ್ನೆ ನೆರಳಾಗಿರ್ತೀನಿ. ಯು ಆರ್ ಮೈ ಲಿಟಲ್ ಪ್ರಿನ್ಸಸ್. ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿತ್ತಲ್ವಾ ಅಂಬಿಕಾ? ಏನ್ ಮಿಸ್ ಆಗೋಯ್ತು? 5 ನಿಮಿಷ ನನ್ನ ಬಿಟ್ಟು ಇರ್ದೇ ಇದ್ದಂತ ನನ್ನ ಮಗಳು ಇವತ್ತು ನನ್ನ ಹೇಟ್ ಮಾಡ್ತಾ ಇದ್ದಾಳೆ. ನಾನು ತುಂಬಾ ಹೆಲ್ಪ್ಲೆಸ್ ಅಂತ ಅನ್ನಿಸ್ತಾ ಇದ್ದೀನಿ. ನಾನು ಈ ಸಿಚುವೇಶನ್ ಇಂದ ಹೇಗೆ ಆಚೆ ಬರ್ಲಿ ಅಂಬಿಕಾ? ನನ್ನ ಮಗಳು ಮತ್ತೆ ನನ್ನ ಹತ್ರ ಬರೋ ತರ ನಾನು ಏನ್ ಮಾಡ್ಲಿ?